ಇನ್ನು ಕೆಲವು ಕ್ಷಣಗಳು ಬಾಕಿ ಉಳ್ಕೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಗುಲ ನಗರಿಗೆ ಆಗಮಿಸುತ್ತಾರೆ. ಕಾಶಿ ವಿಶ್ವನಾಥನನ್ನ ನಮಿಸಿ ನಂತರ ರೋಡ್ ಶೋನಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ದಿನಕ್ಕಾಗಿ ಎಲ್ಲರೂ ಕೂಡ ಎದುರು ನೋಡ್ತಾ ಇದ್ರು. ಅದಕ್ಕೆ ಸಿದ್ಧತೆಗಳು ಕೂಡ ಸಜ್ಜಾಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ದೇಗುಲ ನಗರಿಗೆ ಆಗಮಿಸಲಿದ್ದಾರೆ. ಕಂಡು ಕೇಳರಿಯದ ರೀತಿ ಪ್ರಧಾನಿ ಸ್ವಾಗತಕ್ಕೆ ವಿಶ್ವನಾಥನ ನಾಡು ಸಜ್ಜಾಗಿದೆ. ಸಂಪೂರ್ಣವಾಗಿ ಕೇಸರಿಮಯವಾಗಿ ಇಡೀ ವಾರಣಾಸಿ ಕಂಗೊಳಿಸ್ತಾ ಇದೆ. ಎಲ್ಲೆಲ್ಲೂ ಕೂಡ ಬಿಜೆಪಿ ಪತಾಕೆ ಹಾರಾಡ್ತಾ ಇದೆ. ಯಾವ ಘಾಟ್ ನೋಡಿದ್ರೂ ಕೂಡ ಮೋದಿಮಯ. ಹಡಗಿನಲ್ಲೂ ಕೂಡ ಮೋದಿಯದ್ದೇ ಮಾತು, ಗಂಗೆಯಲ್ಲೂ ಕೂಡ ಮೋದಿಯದ್ದೇ ಹವಾ. ಈ ರೀತಿಯಾದಂತಹ ಮೋದಿಮಯವಾದಂತಹ ವಾರಣಾಸಿಯನ್ನ ನೋಡ್ತಾ ಇದ್ರಿ ದೃಶ್ಯದಲ್ಲಿ. ಇನ್ನು ಕಾಶಿಗೆ ಬಂದಿಳಿದ ಕೂಡಲೇ ಕಾಶಿ ವಿಶ್ವನಾಥನ ದೇವಸ್ಥಾನಕ್ಕೆ ಹೋಗಿ ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿ ಪೂಜೆಯನ್ನ ಸಲ್ಲಿಕೆ ಮಾಡ್ತಾರೆ. ಬನಾರಸ್ ವಿವಿ ಆವರಣದಲ್ಲಿರುವಂತಹ ಮದನ್ ಮೋಹನ್ ಮಾಳವಿಯ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಲಿದ್ದಾರೆ. ಬನಾರಸ್ ವಿವಿ ಗೇಟ್ನಿಂದ ರೋಡ್ ಶೋ ಆರಂಭವಾಗುತ್ತೆ. ಈ ರೋಡ್ ಶೋಗಾಗಿ ಭರ್ಜರಿ ಸಿದ್ಧತೆಗಳು ಕೂಡ ನಡೆದದ್ದು. ಎಲ್ಲ ಬಿಜೆಪಿಯ ಮುಖಂಡರು ಕೂಡ ವಾರಣಾಸಿಯಲ್ಲಿ ಬೀಡು ಬಿಟ್ಟಿದ್ದು, ಕಾರ್ಯಕರ್ತರು ಕೂಡ ಒಂದು ರೀತಿಯಲ್ಲಿ ಕೇಸರಿಮಯವಾಗಿ ಕಂಗೊಳಿಸುವಂತೆ ವಾರಣಾಸಿಯನ್ನ ಏರ್ಪಾಡು ಮಾಡಿದ್ದಾರೆ. ಕಾಶಿಯ ಬೀದಿಗಳಲ್ಲಿ ನಮೋ ಶೋ ನಡೆಸಲಿದ್ದಾರೆ. ಈ ರೋಡ್ ಶೋಗೆ ಯಾವ ರೀತಿಯಾದಂತಹ ವೇದಿಕೆ ಸಜ್ಜಾಗಿದೆ ಅನ್ನುವಂಥದ್ದನ್ನ ಕೂಡ ನೀವು ಗಮನಿಸಬಹುದಾಗಿದೆ. ಲಂಕಾ ಘಾಟ್, ಅಸ್ಸಿ ಘಾಟ್, ಸೋನಾಪುರ್, ಮದನಪುರ್ ನಲ್ಲಿ ಮೋದಿ ರೋಡ್ ಶೋ ಅನ್ನ ನಡೆಸ್ತಾರೆ. ಸಂಜೆ 6 ಗಂಟೆ ನಂತರ ದಶಾಶ್ವಮೇಧ ಘಾಟ್ನಲ್ಲಿ ಗಂಗಾ ಮಾತೆಗೆ ನಮೋ ಗಂಗಾರತಿಯನ್ನ ಸಲ್ಲಿಕೆ ಮಾಡ್ತಾರೆ. ಮೋದಿ ರೋಡ್ ಶೋನಲ್ಲಿ ಪಾಲ್ಗೊಳ್ಳಲು ಕಾದಿದ್ದಾರೆ ಲಕ್ಷ ಲಕ್ಷ ಕೇಸರಿ ಜನ. 3 ರಿಂದ 4 ಗಂಟೆಗಳ ಕಾಲ ನಡೆಯಲಿದೆ ಈ ಮೋದಿಯ ರೋಡ್ ಶೋ. ಮೋದಿ ಹವಾ, ಮೋದಿ ಏನು ಮತ್ತು ಮೋದಿಗಾಗಿ ವಾರಣಾಸಿ ಯಾವ ರೀತಿ ಸಜ್ಜಾಗಿದೆ, ಮುಂದಿನ ದಿನಗಳಲ್ಲಿ ಮೋದಿಯನ್ನ ಯಾವ ರೀತಿ ಸ್ವಾಗತಿಸುತ್ತೆ, ಯಾವ ರೀತಿ ಸನ್ಮಾನಿಸುತ್ತೆ ಈ ವಾರಣಾಸಿ ಅನ್ನೋದನ್ನ ಕಾದು ನೋಡಬೇಕು. ನಾಳೆ ನಾಮಿನೇಷನ್ ಫೈಲ್ ಮಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ ವಾರಣಾಸಿಯಲ್ಲಿ. ಸೊ ಹೀಗಾಗಿ ಇವತ್ತು ಭರಪೂರ ರೋಡ್ ಶೋ ಅನ್ನ ಹಮ್ಮಿಕೊಂಡಿದ್ದು, ಕೆಲವೇ ಕ್ಷಣಗಳಲ್ಲಿ ವಾರಣಾಸಿಗೆ ಮೋದಿ ಬರಲಿದ್ದಾರೆ. ಓಕೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮನಕ್ಕಾಗಿ ದೇಗುಲಗಳ ನಗರಿಯಲ್ಲಿ ಮೋದಿ ಶಕ್ತಿ ಪ್ರದರ್ಶನವನ್ನ ನಡೆಸಲಿದ್ದಾರೆ. ಇದಕ್ಕಾಗಿ ಭರ್ಜರಿ ಸಿದ್ಧತೆಗಳು ಕೂಡ ಆರಂಭವಾಗಿದೆ. ವಿಶ್ವನಾಥನ ಸನ್ನಿಧಿಗೆ ಹೋಗಿ ಪೂಜೆಯನ್ನ ಸಲ್ಲಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಅಲ್ಲಿಂದ ರೋಡ್ ಶೋಗೆ ಒಂದು ಅದ್ದೂರಿ ಚಾಲನೆ ಸಿಗುತ್ತೆ. ಮಧ್ಯಾಹ್ನ ಕಾಶಿ ವಿಶ್ವನಾಥ ದೇಗುಲದಲ್ಲಿ ನಾನೀಗಾಗಲೇ ಹೇಳಿದ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪೂಜೆಯನ್ನ ಮಾಡಲಿದ್ದಾರೆ. ನಂತರ ಪಂಡಿತ್ ಮದನ್ ಮೋಹನ್ ಮಾಳವಿಯ ಪ್ರತಿಮೆಗೆ ಮಾಲಾರ್ಪಣೆ ಮಾಡ್ತಾರೆ. ಅದಕ್ಕೂ ಕೂಡ ವೇದಿಕೆ ಸಜ್ಜುಗೊಂಡಿದೆ. ಅಲ್ಲಿ ಅಲಂಕಾರವನ್ನ ಬಹಳ ಚೆನ್ನಾಗಿ ನಿಭಾಯಿಸಿದ್ದಾರೆ. ಕೇಸರಿಮಯವಾಗಿ ಕೂಡ ಅಲ್ಲಿ ಕಂಗೊಳಿಸ್ತಾ ಇರೋದನ್ನ ನೀವು ಆವಾಗಲೇ ದೃಶ್ಯದಲ್ಲಿ ನೋಡಿದ್ರಿ. ಇವತ್ತಿನ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರಾಟ್ ದರ್ಶನ ವಾರಣಾಸಿಯಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದರ ಹೈಲೈಟ್ಸ್ ಇದು. ಬನಾರಸ್ ವಿವಿಯಿಂದ ಕಾಶಿಯ ಬೀದಿಗಳಲ್ಲಿ ಭರ್ಜರಿ ರೋಡ್ ಶೋ ನಡೆಸಲಿದ್ದಾರೆ. ಹೀಗಾಗಿ ಎಲ್ಲೆಡೆ ಕೇಸರಿಮಯವಾದಂತಹ ವಾತಾವರಣ, ಕೇಸರಿ ಪತಾಕೆಗಳು ರಾರಾಜಿಸ್ತಾ ಇರೋದನ್ನ ಗಮನಿಸಬಹುದು. ಲಂಕಾ ಘಾಟ್, ಅಸ್ಸಿ ಘಾಟ್, ಸೋನಾಪುರ ಮತ್ತು ಮದನಪುರ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ರೋಡ್ ಶೋ ಅನ್ನ ಹಮ್ಮಿಕೊಂಡಿದ್ದಾರೆ. ಭರ್ಜರಿ ರೋಡ್ ಶೋಗೆ ವೇದಿಕೆ ಸಜ್ಜಾಗಿದ್ದು ಲಕ್ಷ ಲಕ್ಷ ಮಂದಿ ಆಗಮಿಸಿದ್ದಾರೆ. ಸಂಜೆ ಕಾಶಿಯ ದಶಾಶ್ವಮೇಧ ಘಾಟ್ನಲ್ಲಿ ಗಂಗಾ ಮಾತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಗಂಗಾರತಿಯನ್ನ ಮಾಡೋ ಮೂಲಕವಾಗಿ ಗಂಗಾ ಮಾತೆಯ ಆಶೀರ್ವಾದವನ್ನ ಪಡೆಯಲಿದ್ದಾರೆ. ಇದಕ್ಕೂ ಕೂಡ ಗಂಗಾ ಮಾತೆಯ ಸಾನ್ನಿಧ್ಯದಲ್ಲಿ ಒಂದು ಭವ್ಯ ವಾತಾವರಣ ನಿರ್ಮಾಣವಾಗಿದೆ. ಇನ್ನು ನಾಳೆ ಕಾಲಭೈರವನಿಗೆ ಪೂಜೆ ಸಲ್ಲಿಸ್ತಾರೆ. ವಾರಣಾಸಿಯಲ್ಲಿ ಮೋದಿ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾರೆ. ನಾಳೆ ನಾಮಪತ್ರ ಸಲ್ಲಿಕೆ ಮಾಡೋ ಮೊದಲ ದಿನ ಇವತ್ತು ರೋಡ್ ಶೋ ಯಾವ ರೀತಿಯಾಗಿ ಇರುತ್ತೆ, ಪ್ರಧಾನಿಯ ನಾಡಿ ಮಿಡಿತ ಏನು ಅನ್ನೋದು ಕೂಡ ಅಲ್ಲಿ ಗೊತ್ತಾಗಲಿದೆ. ನೋಡ್ತಾ ಇದ್ರಿ ದೃಶ್ಯವನ್ನ. ಎಲ್ಲೆಲ್ಲೂ ಕೂಡ ಬಲೂನ್ಗಳನ್ನ ಕಟ್ಟಿರುವಂಥದ್ದು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಭಾವಚಿತ್ರ ಎಲ್ಲೆಡೆ ರಾರಾಜಿಸ್ತಾ ಇದೆ. ಬಿಜೆಪಿಯ ಚಿಹ್ನೆ ಕೂಡ ಅದರ ಜೊತೆಗೆ ಇರೋದನ್ನ ನೀವು ಗಮನಿಸ್ತಾ ಇದ್ರಿ. ಎಲ್ಲೆಡೆ ಕೂಡ ಕೇಸರಿಮಯವಾಗಿದ್ದು ಕೇಸರಿ ಪತಾಕೆ ಹಾರಿಸಲಾಗಿದೆ. ರೋಡುದ್ದಕ್ಕೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾವಚಿತ್ರವನ್ನ ಎಲ್ಲ ಕಡೆಯಲ್ಲೂ ಕೂಡ ನೀವು ಗಮನಿಸಬಹುದು. ಅವರ ಬರುವಿಕೆಗಾಗಿ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಲಕ್ಷ ಲಕ್ಷ ಮಂದಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನಕ್ಕಾಗಿ ಆತೋರಿತಾ ಇದ್ದಾರೆ. ಪ್ರಧಾನಿ ರೋಡ್ ಶೋನಲ್ಲಿ ಯಾರೆಲ್ಲ ಅವ್ರ ಜೊತೆಗೆ ಜಾಯಿನ್ ಆಗ್ತಾರೆ ಅನ್ನೋದನ್ನ ಕೂಡ ಮುಂದೆ ನೋಡಬೇಕಾಗತ್ತೆ. ಪ್ರಸಿದ್ಧ ಬನಾರಸ್ನ ವಿವಿ ಆವರಣದಲ್ಲಿ ಮದನ್ ಮೋಹನ್ ಮಾಳವಿಯ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡೋದು ಕೂಡ ಇವತ್ತಿನ ಕಾರ್ಯಕ್ರಮದ ಒಂದು ಹೈಲೈಟ್ ಆಗಿದೆ.
ಹಡಗಿನಲ್ಲಿರೋದಿನಿ ಗಂಗಾ ನದಿಯ ಕಿನಾರೆಯಲ್ಲಿರುವಂತಹ ಹಡಗಿನಲ್ಲಿ ನಮ್ಮ ಪ್ರಯಾಣ ನಡೆದಿದೆ. ಇಲ್ಲೂ ಕೂಡ ಹಡಗಿನ ಚಾಲಕರು ಕೂಡ ಮೋದಿಯ ಅಭಿಮಾನಿಗಳು. ನಮಾಮಿ ಗಂಗೆ ಯೋಜನೆ ಮೂಲಕ ಅವರ ಮನಸ್ಸನ್ನ ಗೆದ್ದಿರುವಂತದ್ದು, ಗಂಗೆಯ ಶುದ್ಧೀಕರಣ ವಿಚಾರದಲ್ಲಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮೆಚ್ಕೊಂಡಿರುವಂತದ್ದು. ಅವರು ಕೂಡ ಈಗ ವಿಶ್ವಾಸಮೃತ ಘಾಟ್ಗೆ ಬರ್ತಾರೆ, ಅಲ್ಲಿ ಅವರನ್ನ ಕಣ್ತುಂಬಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ. ಸುಮಾರು 84 ಘಾಟ್ಗಳಿದಾವೆ. 84 ಘಾಟ್ಗಳಲ್ಲೂ ಕೂಡ ಏನು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮೆಚ್ಕೊಂಡಿದ್ದಾರೆ. ನಾವು ನೋಡಬಹುದು, ದೃಶ್ಯಾವಳಿಗಳಲ್ಲಿ ತೋರಿಸ್ತೀರಿ, ಹಡಗುಗಳಿಗೆಲ್ಲ ಬಾವುಟಗಳನ್ನ ಕಟ್ಟಿರುವಂತದನ್ನ ನಾವು ಗಮನಿಸಬಹುದು. ಕೇವಲ ಹೊರಗಡೆ ಮಾತ್ರ ಅಲ್ಲದೆ ಇಲ್ಲೂ ಕೂಡ ಗಂಗಾ ನದಿಯ ತಟದಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯ ಏನು ಅಭಿಮಾನಿಗಳು ಸೆಲೆಬ್ರೇಷನ್ ಅನ್ನ ಮಾಡ್ತಿರುವಂತದ್ದು. ಎಷ್ಟೊತ್ತಿಗೆ ಅವ್ರು ಬರ್ತಾರೆ, ಅವ್ರನ್ನ ಯಾವಾಗ ನೋಡ್ತೀವಿ ಅನ್ನೋದನ್ನ ನೋಡ್ಲಿಕ್ಕೆ ಕಾತುರದಿಂದ ಕಾಯ್ತಿದ್ದಾರೆ. ಸಂಜೆ 6 ಗಂಟೆಗೆ ಅವರು ಗಂಗಾ ನದಿಯ ತಟದಲ್ಲಿ ಗಂಗಾರತಿಯನ್ನ ಮಾಡಲಿದ್ದಾರೆ. ಹಾಗಾಗಿ ಅವರ ಬರುವಿಕೆಯನ್ನ ಎದುರು ನೋಡ್ತಿದ್ದಾರೆ. ಹಾಗಾದ್ರೆ ಅವರು ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ಯಾಕೆ ಮೆಚ್ಕೋತಾರೆ, ಅವ್ರು ಏನ್ ಹೇಳ್ತಾರೆ, ಗಂಗಾ ನದಿ ವಿಚಾರದಲ್ಲಿ ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನು ಕೂಡ ನಾನು ಅವ್ರನ್ನ ಮಾತಾಡಿಸ್ತೀನಿ, ಏನ್ ಹೇಳ್ತಾರೆ ಅಂತ. आज वाराणसी को प्रधानमंत्री आ रहे हैं, नमामि गंगे योजना 5 साल से चल रहे हैं, ये गंगा नदी के शुद्ध के बारे में आप क्या कहना चाहते हैं? गंगा नदी तो जब से मोदी जी आए तो गंगा सफाई अभियान तो शुरू एकदम अच्छा हुआ है। उसके लिए कहने के लिए कोई बात नहीं। गंगा एकदम देखिए अभी साफ एकदम, पानी भी बढ़ा है। जो पहले क्या पानी कम हो जाती थी, अब पानी उतना कम भी नहीं हो रहा है। कैसे बदलाव दिख रहा है आपको? बदलाव कैसे दिख रहा है? पिछले 5 साल के पहले कैसे था, अब 5 साल में कैसे बदलाव चल रहा है? 5 साल के पहले जो पानी यहाँ पे साइड में एकदम घट जाती है तो कीचड़ हो जाता है एकदम। नहाने के एकदम जगह, हम गंगा में नहाते रहे, हम छोड़ दिए नहाना गंगा जी। अब फिर से नहाना शुरू कर दिए गंगा जी में हम। आप बताओ, फुल मोदी का फैन हो गए, अब शाम को आ रहे हैं, क्या कहना चाहते हैं? कहना चाहते हैं कि जो काशी का जो धूप लग रहा है, यात्री आ रहे परेशान हो रहे, इसको ढाकने का कोई बंदोबस्त कर दे तो एकदम मस्त हो जाएगा काशी का लुक। कुछ उस पार में कुछ अच्छा कर दे ताकि कस्टमर जाए घूमने के लिए, कोई अच्छा लुक लगना चाहिए। अच्छा, आप जा रहे हैं रोड शो को? हम तो जाएंगे दशाश्वमेध घाट। आप बताओ भैया, चुनाव कैसे चल रहा है अब यहाँ? अब प्रियंका गांधी भी लड़ने तैयारी कर ले रहे और एसपी बीएसपी महागठबंधन कर ले रहे, कैसे माहौल चल रहा है वाराणसी में? कोई भी कुछ भी आएगा, मोदी ही जीतना है यहाँ पे। प्रियंका है या राहुल गांधी है या अखिलेश सिंह है, कुछ होने वाला नहीं है यहाँ पे। मोदी का ही लहर है, मोदी ही जीतेंगे यहाँ पे। ನಾನು ಮತ್ತೊಂದು ಭಾಗದಲ್ಲಿ ಒಂದಿಷ್ಟು ಜನರ ಮಾತಾಡ್ಸಕ್ ಇಷ್ಟಪಡ್ತೀನಿ. ಒಂದಿಷ್ಟು ಜನ ಯುವ मतदारರು ಕೂಡ ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ತೀನಿ. ಅವ್ರು ಹೇಳ್ತಾರೆ, क्यों आप मोदी को पसंद करते हैं भाई? बताओ। मोदी अच्छा है इसलिए पसंद करते हैं। पिछले 5 साल में कैसे विकास हुआ वाराणसी में? अच्छा हुआ है ना। क्या क्या विकास हुआ है? आपको कैसे दिखता है पिछले वाराणसी को, अब का वाराणसी को? क्या स्वच्छता का बारे में, नमामि गंगे क्या बताए, कहूँ बताए लगा। सब सही है, मोदी यहाँ आया सब सही है, हमको अच्छा लगा, कोई हमको गलत नहीं लगा मोदी के लिए। विरोध पक्ष ने कहते हैं प्रधानमंत्री विदेश प्रवास चलते हैं, हर बार विदेश प्रवास में रहता है बोलते हैं। आज रैली कर रहे हैं, चुनाव चल रहा है, तुम क्या कहने सकते हैं, कितने इम्पोर्टेंट होता है ये रैली? रैली जो उनके लिए बहुत बड़ी इम्पोर्टेंट है कि काशी में आए तो उनके लिए पूरे काशी वासी पूरा स्वागत के लिए तैयार है हुए हैं। पूरे रोड शो में पूरी रोड तैयारी हुई उनके लिए। और कोई भी सरकार नेता बनेगा उसके लिए इतना नहीं होते हैं, मगर मोदी जी के लिए स्वागत के लिए पूरी पब्लिक जुटे हुए हैं। पिछले 5 साल में नोटबंदी हुआ, जीएसटी लाए, वो तुम्हारे ऊपर कैसे इफेक्ट हुआ? क्या प्रवास आने वाले कम हुआ कि कैसे इफेक्ट हुआ आपका जीवन पे? हम लोग के लिए कोई दिक्कत नहीं हुआ। हम लोग क्या है, वो जो बड़े बड़े पैसा घोटाला करने वाले वो लोग को दिक्कत हो रहा होगा, मगर हम लोग के लिए वो 100-200 खाने वाले के लिए कोई दिक्कत नहीं। बैंक में 400 रुपया लेंगे, वही खाएंगे। रोज मिल रहा है 400 रुपया, रोज जा रहे ले रहे। अब प्रधानमंत्री क्या किए थे भी वो अच्छा करते बोल को तुम्हारा बात? प्रधानमंत्री तो अच्छा करी, बहुत बढ़िया किया है, मगर जो कह रहे कि नोटबंदी हो गया, लूट लिए, सबको बर्बाद नहीं, किसी को बर्बादी नहीं हुआ। और उल्टा चोरों लोग के लिए बर्बादी हो गया है। अब वाराणसी, पूरा देश देख रहा है वाराणसी को, क्या होगा वाराणसी में बोल के, हाई वोल्टेज है। अब विपक्ष में भी यहाँ बीएसपी एसपी साथ में लड़ रहा है और कांग्रेस में भी प्रियंका गांधी लड़ रहे हैं। आज मोदी रैली भी बहुत बड़ा रैली कर रहा है, वो इफेक्ट होगा कुछ वाराणसी का लोग के ऊपर? जी हाँ, वो मोदी जी आए वाराणसी के लिए, उनके लिए पब्लिक के लिए बहुत बढ़िया हुआ है कि जो दूसरा पार्टी है उनके लिए वो हार है उनके लिए। क्योंकि प्रियंका गांधी को भी बहुत सारे लोग फैन हैं यहाँ। प्रियंका गांधी तो गांधी परिवार का है, वो तो गांधी इंदिरा गांधी का पोती है,
उनका शकल मिला, मगर वो काम करना चाहिए। अगर गांधी परिवार का इंदिरा गांधी जो की हैं, वो करेंगी तो उनके लिए ठीक है, नहीं तो वो कोई नहीं है। आप बोल रहे हैं इंदिरा गांधी क्या काम किए थे, ऐसे काम राहुल गांधी करना चाहिए। राहुल गांधी तो खाली जाएंगे वह दूसरे दूसरे गांव में अपना उधर रोटी खाएंगे, बस रोटी खा खा के दिखला देंगे कि हम रोटी खा रहे, गरीब परिवार के यहाँ, मगर काम कुछ नहीं उनका। विकास का काम नहीं करोगे, तुम अवकाश दिए तो बाद में करेगा। अरे खाना भी खा रहे तो उनका काम भी कीजिए, विकास भी कीजिए कुछ। ಇದಿಷ್ಟು ಇಲ್ಲಿಯ ಸ್ಥಳೀಯರು ಹೇಳ್ತಿರುವಂತದ್ದು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ. ಬೇರೆ ಯಾರೇ ಬಂದರೂ ಕೂಡ ನಾವು ಪ್ರಧಾನಿ ನರೇಂದ್ರ ಮೋದಿ ಅವರನ್ನೇ ಬೆಂಬಲಿಸ್ತೀವಿ, ಯಾಕಂದ್ರೆ ಅವರಿಂದ ಸಾಕಷ್ಟು ಅಭಿವೃದ್ಧಿಯ ಕೆಲಸಗಳ ನಿರೀಕ್ಷೆಯಲ್ಲಿ ಇದೀವಿ ಅನ್ನೋದು ಇಲ್ಲಿಯ ಸ್ಥಳೀಯ ಹಡಗು ಚಾಲಕರ ಅಭಿಪ್ರಾಯ. ಪ್ರಧಾನಿ ನರೇಂದ್ರ ಮೋದಿ ಅವರ ಇವತ್ತಿನ ಕಾರ್ಯಕ್ರಮದ ಹೈಲೈಟ್ಸ್ ನೋಡ್ತಾ ಇದ್ದೀರಿ. ದೇಗುಲಗಳ ನಗರಿಯಲ್ಲಿ ಮೋದಿ ಶಕ್ತಿ ಪ್ರದರ್ಶನವನ್ನ ನಡೆಸ್ತಾರೆ. ಅದಕ್ಕೆ ಬೇಕಾದಂತಹ ಎಲ್ಲ ತಯಾರಿಗಳು ಕೂಡ ನಡೆದಿದೆ. ಎಲ್ಲೆಡೆ ಕೇಸರಿಮಯವಾದಂತಹ ವಾತಾವರಣ. ದೇಗುಲ ನಗರಿಯಲ್ಲಿ ಮೋದಿ ಆಗಮನಕ್ಕಾಗಿ ಸಜ್ಜಾಗಿರುವಂಥದ್ದನ್ನು ನೀವು ಗಮನಿಸಬಹುದಾಗಿದೆ. ಇನ್ನು ಮಧ್ಯಾಹ್ನ ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ನಮೋ ಪೂಜೆಯನ್ನು ಸಲ್ಲಿಸಲಿದ್ದಾರೆ. ಇವರ ಪೂಜೆಗಾಗಿ ಬೇಕಾದಂಥ ಎಲ್ಲ ತಯಾರಿಗಳನ್ನ ಕೂಡ ನಡೆಸಲಾಗಿದೆ. ಕಾಶಿ ವಿಶ್ವನಾಥನ ಸನ್ನಿಧಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇದ್ದು ವಿಶ್ವನಾಥನಿಗೆ ನಮಿಸಿ ಪೂಜೆಯನ್ನು ಸಲ್ಲಿಸಲಿದ್ದಾರೆ. ಇನ್ನು ನೆಕ್ಸ್ಟ್ ಪಂಡಿತ್ ಮದನ್ ಮೋಹನ್ ಮಾಳವಿಯ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡೋದು ಕೂಡ ಒಂದು ಇವತ್ತಿನ ಲಿಸ್ಟ್ನಲ್ಲಿರುವಂತಹ ಒಂದು ಕಾರ್ಯಕ್ರಮ. ಹೀಗಾಗಿ ಪಂಡಿತ್ ಮದನ್ ಮೋಹನ್ ಮಾಳವಿಯ ಪ್ರತಿಮೆಯನ್ನ ಈಗ ಭವ್ಯವಾಗಿ ಅಲಂಕಾರವನ್ನ ಮಾಡಲಾಗಿದೆ. ನಂತರ ಪ್ರಧಾನಿ ಮೋದಿ ಬಂದು ಮಾಲಾರ್ಪಣೆಯನ್ನ ಮಾಡೋ ಮೂಲಕವಾಗಿ ಅವರಿಗೆ ನಮಿಸಲಿದ್ದಾರೆ. ನೆಕ್ಸ್ಟ್ ಬನಾರಸ್ನ ವಿವಿಯಿಂದ ಕಾಶಿಯ ಬೀದಿಗಳಲ್ಲಿ ಭರ್ಜರಿ ರೋಡ್ ಶೋ ನಡೆಸೋದು. ಈ ರೋಡ್ ಶೋಗಾಗಿ ಈಗ ಲಕ್ಷ ಲಕ್ಷ ಮಂದಿ ಎದುರು ನೋಡ್ತಾ ಇದ್ದಾರೆ. ಬನಾರಸ್ನ ವಿವಿಯಿಂದ ಕಾಶಿಯ ಬೀದಿಯುದ್ದಕ್ಕೂ ಕೂಡ ಜನ ಜಮಾವಣೆಗೊಳ್ಳೋದ್ರಲ್ಲಿ ಒಂದು ಅನುಮಾನವೇ ಇಲ್ಲ. ಇನ್ನು ಲಂಕಾ ಘಾಟ್, ಅಸ್ಸಿ ಘಾಟ್, ಸೋನಾರ್ಪುರ ಮತ್ತು ಮದನ್ಪುರ್ನಲ್ಲಿ ನಮೋ ರೋಡ್ ಶೋ ಅನ್ನು ನಡೆಸಲಿದ್ದಾರೆ. ಈ ರೋಡ್ ಶೋಗೆ ಎಲ್ಲೆಡೆ ಮೋದಿಯ ಭಾವಚಿತ್ರಗಳು ರಾರಾಜಿಸ್ತಿದೆ. ಕೇಸರಿ ಪತಾಕೆ ಹಾರ್ತಾ ಇದೆ. ಎಲ್ಲ ಕಡೆ ಕೇಸರಿಮಯವಾದಂತಹ ವಾತಾವರಣ ಕಂಗೊಳಿಸ್ತಾ ಇದೆ. ಸಂಜೆ ಕಾಶಿಯ ದಶಾಶ್ವಮೇಧ ಘಾಟ್ನಲ್ಲಿ ಗಂಗಾ ಮಾತೆಗೆ ಮೋದಿಯವರು ಗಂಗಾರತಿಯನ್ನ ಮಾಡೋದು ಬಹಳ ವಿಶೇಷವಾದಂತಹ ಒಂದು ಇವತ್ತಿನ ದಿನಚರಿಯ ಒಂದು ಹೈಲೈಟ್. ಇದು ಸಂಜೆ ಕಾಶಿಯ ದಶಾಶ್ವಮೇಧ ಘಾಟ್ನಲ್ಲಿ ಗಂಗಾ ಮಾತೆಗೆ ಮೋದಿ ಪೂಜೆಯನ್ನ ಮಾಡ್ತಾರೆ. ಇದಾದ ಬಳಿಕ ಇವತ್ತಿನ ಈ ಹೈಲೈಟ್ಸ್ನ ನೋಡಿದ್ರಿ. ನಾಳೆ ಕಾಲಭೈರವನಿಗೆ ಪೂಜೆಯನ್ನ ಸಲ್ಲಿಕೆ ಮಾಡೋದು. ಪೂಜೆಯ ಬಳಿಕ ವಾರಣಾಸಿಯಲ್ಲಿ ಮೋದಿ ತಮ್ಮ ನಾಮಪತ್ರವನ್ನ ಫೈಲ್ ಮಾಡುವುದು. ಇದಿಷ್ಟು ಇವತ್ತು ಮತ್ತು ನಾಳಿನ ಕಾರ್ಯಕ್ರಮದ ಹೈಲೈಟ್ಸ್. ಅದಕ್ಕೆ ಬೇಕಾದಂತಹ ಚಿತ್ರಣ ಕೂಡ ನೀವು ನೋಡ್ತಾ ಇದ್ರಿ. ವಾರಣಾಸಿಯಲ್ಲಿ ಯಾವ ರೀತಿಯಾದಂತಹ ವಾತಾವರಣ ಇದೆ ಅನ್ನೋದು, ಮೋದಿಯ ಭಾವಚಿತ್ರ, ಕಮಲದ ಭಾವಚಿತ್ರ ಮತ್ತು ಎಲ್ಲೆಡೆ ಮೋದಿ ಆಗಮನಕ್ಕಾಗಿ ಎದುರು ನೋಡ್ತಾ ಇರುವಂತಹ ಜನವೋ ಜನ. ಈ ಹಿಂದೆ ಪ್ರಧಾನಿ ಮೋದಿ ಬಂದಂತಹ ಸಂದರ್ಭದಲ್ಲಿ ಇದ್ದಂತಹ ವಾತಾವರಣಕ್ಕೂ ಈ ಬಾರಿ ವಾತಾವರಣಕ್ಕೂ ಬಹಳ ಡಿಫ್ರೆನ್ಸ್ ಇರುತ್ತೆ. ಯಾಕಂದರೆ 5 ವರ್ಷ ತಮ್ಮ ಆಡಳಿತಾವಧಿಯಲ್ಲಿ ವಾರಣಾಸಿಗೆ ಏನು ಕೊಟ್ಟಿದ್ದಾರೆ ಮೋದಿ, ಏನು ಕೊಟ್ಟಿಲ್ಲ ಅನ್ನೋದರ ರಿಫ್ಲೆಕ್ಷನ್ ಇವತ್ತು ಜನ ಸೇರೋದ್ರಲ್ಲಿ ಗೊತ್ತಾಗ್ಬಿಡುತ್ತೆ. ಅಲ್ಲಿ ಬಹಳಷ್ಟು ಮಂದಿ ಹೇಳ್ತಾ ಇದ್ದಿದ್ದು ನಾವು ಮೋದಿಯನ್ನು ಸಂಪೂರ್ಣವಾಗಿ ಒಪ್ಕೊಂಡಿದ್ದೀವಿ ಅನ್ನುವಂಥ ಅರ್ಥದಲ್ಲಿ. यहाँ पे सांसद ही नहीं, हमारे प्रधानमंत्री भी हैं और ये मेरा दूसरी बार मैं वोट देने जा रहा हूँ और मुझे बहुत गर्व महसूस होता है कि मैं सिर्फ अपने सांसद को नहीं बल्कि अपने प्रधानमंत्री को भी चुनता हूँ. इसका मुझे बहुत गर्व है और ये एक युग पुरुष है. अगर कहा जाए तो ये एक युग पुरुष हैं जिनकी तुलना किसी से नहीं की जा सकती. नरेंद्र मोदी जी इस बार पुनः प्राइम मिनिस्टर बनेंगे, इसमें कोई दो राय नहीं है. विकास के सदपुर में बता रहा हूँ, अप्रैल 2018 को टाटा को उन्होंने पहले कहा था और टाटा ने विश्वविद्यालय को पैसा दिया, 2 साल घुमाया, 7 महीने में 10 तल्ला बिल्डिंग कैंसर हॉस्पिटल टाटा ने बना दिया. 4 कदम पर आइए, मैं दिखा देता हूँ, यही है. विश्व में कोई कंस्ट्रक्शन कंस्ट्रक्शन कंपनी ने नहीं बनाया 7 महीने में 10 तल्ला बन गया, देख लीजिए. अब इससे बड़ा विकास क्या चाहिए? इससे बड़ा विकास क्या चाहिए बताइए ना. मोदी जी कोई चाल नहीं है, वो एकदम निर्विरोध जीत रहे हैं, बम्पर वोटों से. कोई उनको रोकने वाला नहीं है. लेकिन मोदी जी ने इतना काम किया बनारस के लिए, स्वच्छता को लेकर, आवास को लेकर, गरीबों को आवास देना, गैस सिलेंडर देना, सड़कें सही करना, बिजली की व्यवस्था, बहुत ही इन 5 सालों में एकदम बनारस का कायाकल्प पलट गया है. यहाँ पर रोड, लाइट,
बुनकरों की समस्या, बंदरगाह या एयरपोर्ट, मतलब हर प्रकार की जो सुविधाएं हैं हमारे बनारस में, इसके पहले कभी भी न हुआ है। और हाँ, अभी धरातल पर सब काम दिखाई पड़ रहा है। और इस आज के दिन जो हम लोग मना रहे हैं वो एक उत्सव की तरह से मना रहे हैं। हमारे सांसद जी आज आ रहे हैं, एक उत्सव और जश्न की तरह से हम लोग यहाँ पर बनारस के अंदर उनका स्वागत करने के लिए तैयार हैं। बनारस के लोग काम देखते हैं, विकास देखते हैं। जो काम उन्होंने किया है हमारे सांसद जी ने, वो दिखाई पड़ रहा है। आज मोदी मिलना चाहते हैं, अगर हम लेट से आते तो हम आगे नहीं पहुंच पाते, बहुत भीड़ होने वाली है। अगर हम लेट से आते तो यहाँ पे नहीं पहुंच पाते, इसलिए हम लोग सुबह से इंतजार कर रहे हैं। उनकी रैली 3 बजे से स्टार्ट है 6 किलोमीटर के लिए, और फिर वो शाम में आरती अटेंड करेंगे। इस बार वो सेकंड टाइम यहाँ से वाराणसी कंस्टिट्यूएंसी से लोकसभा के लिए नॉमिनेशन कर रहे हैं। ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಮೋದಿ ರ್ಯಾಲಿಗೆ ಯಾವ ರೀತಿಯಾಗಿ ವಾತಾವರಣ ಇದೆ ಅನ್ನೋದನ್ನ ನೋಡಬಹುದು, ಜನರ ಒಂದು ಪಲ್ಸ್ ಕೂಡ ಯಾವ ರೀತಿ ಇದೆ ಅನ್ನೋದನ್ನ ಗಮನಿಸಬಹುದು. ಏನ್ ಹೇಳ್ತಾರೆ ಜನ? ಖಂಡಿತವಾಗ್ಲೂ ಜೀವೆ, ಈಗಾಗಲೇ ವಾರಣಾಸಿಯಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಅಂತಾನೆ ಹೇಳ್ಬೋದು. ಬೆಳಗ್ಗೆ 7 ಗಂಟೆಯಿಂದಲೇ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಬರುವಿಕೆಯನ್ನ ನಿರೀಕ್ಷೆ ಮಾಡ್ತಿದ್ದಾರೆ ಜನರು. ನಾವು ದೃಶ್ಯಾವಳಿಗಳಲ್ಲಿ ಕೂಡ ನೋಡ್ಬೋದು. ಈಗಾಗಲೇ ರಸ್ತೆಗಳ ಇಕ್ಕೆಲೆಗಳಲ್ಲಿ ಬಿಜೆಪಿಯ ಕಾರ್ಯಕರ್ತರು ಕಾತುರದಿಂದ ಕಾದು ಕುಳಿತಿರುವಂತದ್ದು. ನಿಗದಿತ ಸಮಯದಂತೆ 3 ಗಂಟೆಗೆ ಕಾರ್ಯಕ್ರಮ ಶುರುವಾಗಬೇಕಾಗಿತ್ತು, ಆದ್ರೆ 1 ಗಂಟೆ ತಡವಾಗಿ ಶುರುವಾಗುತ್ತೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಿದೆ. 4 ಗಂಟೆಗೆ ಕಾರ್ಯಕ್ರಮ ಆರಂಭವಾಗಬಹುದು. ಬನಾರಸ್ ವಿಶ್ವವಿದ್ಯಾಲಯದ ಮುಂದಿರುವಂತಹ ಪಂಡಿತ್ ಮದನ್ ಮೋಹನ್ ಮಾಳವೀಯರ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡ್ತಾರೆ. ಮಾಲಾರ್ಪಣೆಯ ಬಳಿಕ ಏನು ಒಂದು ರೋಡ್ ಶೋಗೆ ಚಾಲನೆಯನ್ನ ಕೊಡ್ತಾರೆ. ಹಾಗಾಗಿ ಈಗಾಗಲೇ 7 ಕಿಲೋಮೀಟರ್ ಅಷ್ಟು ಉದ್ದದ ರೋಡ್ ಶೋ ನಡೆಯೋದ್ರಿಂದ ಸಾಕಷ್ಟು ಭದ್ರತೆಯನ್ನ ಮಾಡಿಕೊಳ್ಳಲಾಗ್ತದೆ. ಈಗಾಗಲೇ ನಾವು ನೋಡ್ಬೋದು, ಎಲ್ಲಾ ರಸ್ತೆಗಳಿಗೂ ಕೂಡ ಏನು ವಾಹನಗಳನ್ನ ನಿಷೇಧ ಮಾಡಿದ್ದಾರೆ. ಕೇವಲ ಕಾಲ್ನಡಿಗೆಯಿಂದ ಮಾತ್ರ ಬನಾರಸ್ ವಿಶ್ವವಿದ್ಯಾಲಯಕ್ಕೆ ತಲುಪಬಹುದಾಗಿದೆ. ಜೊತೆಗೆ ಎಲ್ಲಾ ರೀತಿಯ ವಾಹನಗಳನ್ನ ನಿಷೇಧ ಮಾಡಿರುವಂತದ್ದು. ಈಗಾಗಲೇ ಕಾಲ್ನಡಿಗೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕರ್ತರು ಬನಾರಸ್ ವಿಶ್ವವಿದ್ಯಾಲಯದ ಹತ್ರ ಬರ್ತಿದ್ದಾರೆ. ಜೊತೆಗೆ ಬೇರೆ ಬೇರೆ ರಸ್ತೆಯ ಇಕ್ಕೆಲೆಗಳಲ್ಲಿ ನಿಂತ್ಕೊಂಡಿರುವಂತದನ್ನ ಕೂಡ ನಾವು ಗಮನಿಸಬಹುದು. ದೊಡ್ಡ ಮಟ್ಟದ ಹಬ್ಬದ ವಾತಾವರಣ, ಸಂಭ್ರಮ ಸಡಗರ ಮನೆ ಮಾಡಿರುವಂತದ್ದು. ಸದ್ಯಕ್ಕೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ರೋಡ್ ಶೋ ಅನ್ನ ಆರಂಭಿಸ್ತಾರೆ. ದಿವ್ಯಾ, ಒಬ್ಬ ಸಂಸದನನ್ನ ಮಾತ್ರ ನಾವು ಆಯ್ಕೆ ಮಾಡ್ತಾ ಇಲ್ಲ, ಒಬ್ಬ ಪ್ರಧಾನಿಯನ್ನ ಆಯ್ಕೆ ಮಾಡ್ತಾ ಇದ್ದೀವಿ ಅನ್ನುವಂತಹ ಮನಸ್ಥಿತಿಯಲ್ಲಿ ಜನ ಇದ್ದಾರಾ? ಖಂಡಿತವಾಗ್ಲೂ ಅದನ್ನೇ ಹೇಳ್ತಿರುವಂತದ್ದು. ಕಳೆದ ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಿ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ರು. ಆದ್ರೆ ಈ ಬಾರಿ ಪ್ರಧಾನಮಂತ್ರಿಯವರೇ ನಮ್ಮ ಏನು ಜಿಲ್ಲೆಯಿಂದ ಕಣಕ್ಕೆ ಇಳಿತಿರುವಂತದ್ದು. ಹಾಗಾಗಿ ನಾವು ಪ್ರಧಾನಮಂತ್ರಿಯನ್ನ ಆಯ್ಕೆ ಮಾಡುವಂತ ಅವಕಾಶ ಸಿಕ್ಕಿದೆ. ಹಾಗಾಗಿ ನಾವು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ವೋಟ್ ಹಾಕ್ತಿವಿ, ಅದನ್ನ ಹೊರತು ಯಾರಿಗೂ ಕೂಡ ಮತವನ್ನ ಹಾಕಲ್ಲ ಅನ್ನೋ ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಅದ್ರ ಜೊತೆಗೆ ಕಳೆದ 5 ವರ್ಷಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ. ಏನು ನಮೋ ಗಂಗಾಯಾಮಿ ಆಗಿರ್ಬೋದು, ಜೊತೆಗೆ ಏನು ಕಾಶಿ ವಿಶ್ವನಾಥ ಕಾರಿಡಾರ್ ಆಗಿರ್ಬೋದು, ಹೀಗೆ ಸ್ವಚ್ಛತೆ ವಿಚಾರದಲ್ಲೂ ಕೂಡ ಸಾಕಷ್ಟು ಡೆವಲಪ್ಮೆಂಟ್ ವಾರಣಾಸಿಯಲ್ಲಿ ಆಗಿದೆ. ಜೊತೆಗೆ ಮತ್ತೊಮ್ಮೆ ಪ್ರಧಾನಿಯನ್ನ ಆಯ್ಕೆ ಮಾಡುವಂತ ಅವಕಾಶ ವಾರಣಾಸಿಯ ಜನಕ್ಕೆ ಬಂದಿದೆ. ಹಾಗಾಗಿ ಈ ಅವಕಾಶವನ್ನ ಮಿಸ್ ಮಾಡ್ಕೊಳ್ಳಲ್ಲ, ನಾವು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಬೆಂಬಲಿಸ್ತೀವಿ ಅನ್ನೋ ಒಂದು ಮಾತುಗಳನ್ನ ಇಲ್ಲಿಯ ಜನರು ಹೇಳ್ತಿದ್ದಾರೆ. ಜೊತೆಗೆ ದೃಶ್ಯಾವಳಿಗಳಲ್ಲೇ ನಾವು ಹೇಳ್ಬೋದು ಯಾವ ರೀತಿ. ಮತ್ತೆ ನಾನು ನಿಮ್ಮನ್ನ ಸಂಪರ್ಕಕ್ಕೆ ತೆಗೆದುಕೊಳ್ತೀನಿ. ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ಪ್ರಧಾನಿ ನರೇಂದ್ರ ಮೋದಿ ಅವರು 3 ಗಂಟೆಗೆ ವಾರಣಾಸಿ ತಲುಪಬೇಕಿತ್ತು. ಆದ್ರೆ ಉತ್ತರ ಪ್ರದೇಶದ ಬಂಡಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ರ್ಯಾಲಿಯನ್ನ ನಡೆಸ್ತಾ ಇದ್ದಾರೆ. ಈ ಕಾರಣದಿಂದಾಗಿ 1 ಗಂಟೆ ತಡವಾಗುತ್ತೆ ಅನ್ನುವಂತಹ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. 3 ಗಂಟೆಗೆ ಲಂಕಾ ಗೇಟ್ನಲ್ಲಿ ಮೋದಿ ಅವರ ರೋಡ್ ಶೋ ಶುರುವಾಗಬೇಕಿತ್ತು. ಸದ್ಯ ಉತ್ತರ ಪ್ರದೇಶದ ಬಂಡಾದಲ್ಲಿ ಪ್ರಚಾರ ನಡೆಸ್ತಾ ಇರೋ ಹಿನ್ನೆಲೆಯಲ್ಲಿ ಮೋದಿ ವಾರಣಾಸಿಗೆ ಆಗಮಿಸೋದು ತಡವಾಗುತ್ತೆ. ಹೀಗಾಗಿ 1 ಗಂಟೆ ಈ ರ್ಯಾಲಿ ತಡವಾಗಿ ಆರಂಭವಾಗುತ್ತೆ ಅನ್ನುವಂತಹ ಮಾಹಿತಿ ಇದೀಗ ಸಿಗ್ತಾ ಇದೆ. ಅದಕ್ಕೆ ಕಾರಣ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ
ಆಗ್ತಾ ಇದೆ. ಉತ್ತರ ಪ್ರದೇಶದ ಬಂಡಾದಲ್ಲಿ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಅಲ್ಲಿ ಏಕಾಏಕಿ ಮೊಟಕುಗೊಳಿಸ್ಲಿಕ್ಕಾಗಲ್ಲ, ಹಾಗೆ ಬಂದ್ಬಿಡ್ಲಿಕ್ಕಾಗಲ್ಲ. ಅದನ್ನ ಪೂರ್ತಿ ಮಾಡಿಕೊಂಡು ನಂತರ ಇಲ್ಲಿಗೆ ಆಗಮಿಸ್ತಾರೆ. ಈ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ಶಬೀರ್ ಇಂದ. ಶಬೀರ್, ಹಾಗಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಾರಣಾಸಿಗೆ ಬರಲಿಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ, ಎಷ್ಟೊತ್ತಿಗೆ ಅವರ ಒಂದು ರ್ಯಾಲಿ ಆರಂಭ ಆಗುತ್ತೆ ಅನ್ನುವಂತ ಸ್ಪಷ್ಟನೆ ಸಿಗ್ತಾ ಇದೆ? ರೈಟ್, ಪ್ರಧಾನಿ ನರೇಂದ್ರ ಮೋದಿ ಅವರ ಬರುವಿಕೆಗಾಗಿ ಯಾವ ರೀತಿಯಾದಂತಹ ವಾತಾವರಣ ಕಂಗೊಳಿಸ್ತಾ ಇದೆ ಅನ್ನೋದನ್ನ ನಮ್ಮ ಪ್ರತಿನಿಧಿ ಅವರ ಜೊತೆಯಲ್ಲಿ ಇದ್ಕೊಂಡು ತೋರಿಸ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೂಡ ಕೊಡ್ತಾರೆ. ಶಬೀರ್, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆಯಾ? ಓಕೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಲಂಕಾ ಗೇಟ್ಗೆ ಬರೋದಕ್ಕೆ ಎಷ್ಟೊತ್ತಾಗಬಹುದು? 3 ಗಂಟೆಗೆ ಆರಂಭವಾಗಬೇಕಿತ್ತು, ಆದ್ರೆ ಉತ್ತರ ಪ್ರದೇಶದಲ್ಲಿ ಇರುವಂತಹ ಕಾರಣದಿಂದಾಗಿ ಬರೋದು ತಡ ಆಗ್ತಿದೆ ಅಂತ. ಎಷ್ಟೊತ್ತಿಗಾಗಿದ್ರೆ ರ್ಯಾಲಿ ಶುರುವಾಗಬಹುದು? ದಿವ್ಯಾ, 4 ಗಂಟೆಗೆ ರ್ಯಾಲಿ ಶುರುವಾಗಬಹುದು ಅಂತ ನಿರೀಕ್ಷೆ ಮಾಡಲಾಗ್ತಾ ಇದೆ. 3 ಗಂಟೆಗೆ ಆರಂಭ ಆಗಬೇಕಾಗಿತ್ತು, ಆದ್ರೆ ಬರೋದು ತಡ ಆಗಿರುವಂತದ್ದು. ಹಾಗಾಗಿ 4 ಗಂಟೆಗೆ 4 ಕಾಲಷ್ಟೊತ್ತಿಗೆ ರ್ಯಾಲಿ ಶುರುವಾಗುವಂತ ಸಾಧ್ಯತೆ ಇದೆ. 4:15 ಅಷ್ಟೊತ್ತಿಗೆ ರೋಡ್ ಶೋ ಶುರುವಾಗುತ್ತೆ. ಅದಾದ ಬಳಿಕ 6 ಗಂಟೆ ಅಥವಾ 6:30ರವರೆಗೆ ರೋಡ್ ಶೋ ನಡೆದು ದಶಾಶ್ವಮೇಧ ಘಾಟ್ನಲ್ಲಿ ಈ ರ್ಯಾಲಿ ಅಂತ್ಯ ಆಗುತ್ತೆ. ಅಲ್ಲಿ ಸಂಜೆ 7 ಗಂಟೆ ಅಷ್ಟೊತ್ತಿಗೆ ಏನೋ ಒಂದು ಮಹಾಆರತಿಯನ್ನ ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಸಂಜೆ 6 ಗಂಟೆಗೆ ಮಹಾಆರತಿ ಆಗುತ್ತೆ ಅಂತ ಹೇಳಲಾಗಿದ್ರು, ಆದ್ರೆ ಕಾರ್ಯಕ್ರಮ ಸಮಯ ವ್ಯತ್ಯಾಸ ಆಗಿರೋದ್ರಿಂದ ಸಂಜೆ 7 ಗಂಟೆಗೆ ಗಂಗಾರತಿಯನ್ನ ಇಟ್ಕೊಂಡಿರುವಂತದ್ದು. ಬಹುಶಃ ಸಂಜೆ 4 ಗಂಟೆ 4:15 ಅಷ್ಟೊತ್ತಿಗೆ ರೋಡ್ ಶೋ ಆರಂಭ ಆಗುವಂತ ಸಾಧ್ಯತೆ ಇದೆ. ದಿವ್ಯಾ, ಮತ್ತೊಂದು ಭಾಗದಲ್ಲಿ ನಾನು ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಜನರು ಕೂಡ ಬರ್ತಿದ್ದಾರೆ. ನಾನು ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತಿದ್ದೀನಿ, ಎಲ್ಲೆಲ್ಲಿಂದ ಬಂದಿದ್ದಾರೆ ಅಂತ. हम लोग बनारस से ही है। अब मोदी इस बार भी लड़ रहे हैं, प्रधानमंत्री को चॉइस कर रहे हैं, कैसे लग रहे हो? ರೈಟ್, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ ಮುಂದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಉತ್ತರ ಪ್ರದೇಶದ ಬಂಡಾದಲ್ಲಿ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಹೀಗಾಗಿ ಅವರು ಲಂಕಾ ಗೇಟ್ಗೆ ಬರಲಿಕ್ಕೆ ತಡವಾಗುತ್ತೆ ಅನ್ನುವಂತಹ ಮಾಹಿತಿ ಇದೀಗಷ್ಟೇ ಸಿಗ್ತಾ ಇದೆ. 3 ಗಂಟೆಗೆ ಮೋದಿಯ ರೋಡ್ ಶೋ ಆರಂಭವಾಗಬೇಕಿತ್ತು, ಆದರೆ ಸ್ವಲ್ಪ ಅವರ ವೇಳಾಪಟ್ಟಿಯಲ್ಲಿ ವ್ಯತ್ಯಯಗಳು ಕಾಣಿಸ್ತಾ ಇದೆ. ಆದರೆ ಆ ವೇಳಾಪಟ್ಟಿಯಲ್ಲಿ ಏನೆಲ್ಲ ಇದೆ ಆ ಎಲ್ಲ ಫಾಲೋ ಅಪ್ಸ್ ಕೂಡ ಮುಂದೆ ಇರುತ್ತೆ. ಕಾಶಿ ವಿಶ್ವನಾಥನ ಸನ್ನಿಧಾನಕ್ಕೆ ಹೋಗೋದು, ಅಲ್ಲಿ ಪೂಜೆ ಮಾಡೋದು, ಬನಾರಸ್ ವಿವಿ ಆವರಣದಲ್ಲಿರುವಂತಹ ಮದನ್ ಮೋಹನ್ ಮಾಳವೀಯ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡೋದು ಮತ್ತು ಗಂಗಾಮಾತೆಗೆ ಪೂಜೆ ಸಲ್ಲಿಸುವುದು ಸಂಜೆ. ಈ ಎಲ್ಲವೂ ಕೂಡ ಆಸ್ ಯೂಶುವಲ್ ಅದು ಯಥಾಸ್ಥಿತಿ ಕಾಯ್ದುಕೊಳ್ಳುತ್ತೆ. ಆದರೆ ಸಮಯದಲ್ಲಿ ಸ್ವಲ್ಪ ವ್ಯತ್ಯಯಗಳು ಆಗುತ್ತೆ. ಕಾರಣ ಪ್ರಧಾನಿ ನರೇಂದ್ರ ಮೋದಿ ಅವರು ಇಲ್ಲಿಗೆ ಬರಲಿಕ್ಕೆ ತಡ ಆಗುವಂತ ಹಿನ್ನೆಲೆಯಲ್ಲಿ ಸಣ್ಣ ಮಟ್ಟಿಗಿನ ಬದಲಾವಣೆಗಳು ಆಗತ್ತಷ್ಟೇ ಅನ್ನುವಂಥದ್ದು. ಆದರೆ ಅವರ ಬರುವಿಕೆಗಾಗಿ ಜನ ಈಗಾಗಲೇ ಸೇರ್ಕೊಳ್ತಾ ಇದ್ದಾರೆ. ಎಷ್ಟೊತ್ತಿಗೆ ಬರ್ತಾರೆ ಅನ್ನೋದನ್ನ ಕೂಡ ಜನ ಎದುರು ನೋಡ್ತಾ ಇದ್ದಾರೆ.